ಮಹಾರಾಷ್ಟ್ರ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಕಡೆಗೂ ಉತ್ತರ ಸಿಕ್ಕಿದೆ. ನಾಳೆಯೇ ದೇವೇಂದ್ರ ಫಡ್ನವೀಸ್ ಮತ್ತೊಮ್ಮೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಕೇಸರಿ ಕಲಿಗೆ ಮತ್ತೆ ಮಹಾ ಸಿಎಂ ಪಟ್ಟ. ನಾಳೆ ದೇವೇಂದ್ರ ಫಡ್ನವೀಸ್ ಪಟ್ಟಾಭಿಷೇಕ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಯುತಿ ಸರ್ಕಾರ ಗೆದ್ದು ಬೀಗಿತ್ತು. ಫಲಿತಾಂಶ ಬಂದು 13 ದಿನವಾದರೂ ಸಿಎಂ ಆಯ್ಕೆಯಾಗಿರಲಿಲ್ಲ. ಇದೀಗ ಶಾಸಕಾಂಗ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಹೆಸರು ಘೋಷಣೆ ಮಾಡಲಾಗಿದೆ. ಶಾಸಕಾಂಗ ಸಭೆಯಲ್ಲಿ ವೀಕ್ಷಕರಾಗಿದ್ದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ಕೋರ್ ಕಮಿಟಿ ಸದಸ್ಯರು ಭಾಗಿಯಾಗಿದ್ರು. ಎಲ್ಲರ ಒಮ್ಮತದ ಮೇರೆಗೆ ದೇವೇಂದ್ರ ಫಡ್ನವೀಸ್ರನ್ನ ಸಿಎಂ ಆಗಿ ಆಯ್ಕೆ ಮಾಡಲಾಯಿತು. ನಿರ್ಮಲಾ ಸೀತಾರಾಮನ್ ಹೂಗುಚ್ಛ ನೀಡಿ ಅಭಿನಂದಿಸಿದ್ರು. ಸಂಜೆ ಹೊತ್ತಿಗೆ ರಾಜಭವನಕ್ಕೆ ಮಹಾಯುತಿ ನಿಯೋಗ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದೆ. ನಾಳೆ ಸಂಜೆ 5 ಗಂಟೆಗೆ ಮುಂಬೈನ ಆಜಾದ್ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದ್ದು, ಪ್ರಧಾನಿ ಮೋದಿಗೆ ಅಧಿಕೃತವಾಗಿ ಆಹ್ವಾನಿಸಲಾಗಿದೆ. देशामध्ये विजयाची मालिका ही लोकसभेनंतर पुन्हा एकदा हरियाणापासून सुरू झाली आणि महाराष्ट्राने जे मॅन्डेट या ठिकाणी आपल्याला दिलेलं आहे, खरं म्हणजे महाराष्ट्राच्या जनतेला मी साष्टांग दंडवत घालतो. ನಾಳೆ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಸಿಎಂ ಆಗಿ ಶಿವಸೇನೆಯ ಏಕನಾಥ್ ಶಿಂದೆ, ಎನ್ಸಿಪಿಯ ಅಜಿತ್ ಪವಾರ್ ಪದಗ್ರಹಣ ನಡೆಯಲಿದೆ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ ಅಂತ ನೋಡೋದಾದ್ರೆ, ಪಕ್ಷ ಬಿಜೆಪಿ ಸಚಿವ ಸ್ಥಾನ 21ರಿಂದ 22, ಪಕ್ಷ ಶಿವಸೇನೆ ಸಚಿವ ಸ್ಥಾನ 9, ಪಕ್ಷ ಎನ್ಸಿಪಿ ಸಚಿವ ಸ್ಥಾನ 8ರಿಂದ 9. ಕೇಸರಿ ಕಟ್ಟಾಳು ನಿಷ್ಠಾವಂತ ಫಡ್ನವೀಸ್ಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲಾಗಿದೆ. ಎಂಥ ಕಷ್ಟದ ಸಮಯದಲ್ಲೂ ಕುಗ್ಗದೆ ಪಕ್ಷ ಮುನ್ನಡೆಸಿದ ಫಡ್ನವೀಸ್ 2ನೇ ಬಾರಿ ಸಿಎಂ ಪಟ್ಟಕ್ಕೇರುತ್ತಿದ್ದಾರೆ. ಆರ್ಎಸ್ಎಸ್ ಕಟ್ಟಾಳು ಫಡ್ನವೀಸ್ 1999ರಲ್ಲಿ ಮೊದಲ ಬಾರಿ ಶಾಸಕರಾಗಿದ್ರು. 2014ರಿಂದ 19ರವರೆಗೆ ಮೊದಲ ಬಾರಿ ಸಿಎಂ ಆಗಿದ್ರು. 2013ರಿಂದ 2015ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. 2019ರ ಸೋಲು ಎದುರಿಸಿ ಪುಟಿದೆದ್ದಿದ್ರು ಫಡ್ನವೀಸ್. 2019ರಲ್ಲಿ ಶಿಂಧೆ ಸರ್ಕಾರದಲ್ಲಿ ಡಿಸಿಎಂ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2022ರಿಂದ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಎನ್ಸಿಪಿ ಕಾಂಗ್ರೆಸ್ನ ಹಗರಣ ಫಡ್ನವೀಸ್ ಬಯಲಿಗೆಳೆದಿದ್ರು. ಏನೇ ಆಗಲಿ, 16 ಸವಾಲಿನ ನಡುವೆ ಮತ್ತೊಮ್ಮೆ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆಯಾಗಿದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಕಡೆಗೂ ಉತ್ತರ ಸಿಕ್ಕಿದೆ. ನಾಳೆಯೇ ದೇವೇಂದ್ರ ಫಡ್ನವೀಸ್ ಮತ್ತೊಮ್ಮೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಕೇಸರಿ ಕಲಿಗೆ ಮತ್ತೆ ಮಹಾ ಸಿಎಂ ಪಟ್ಟ. ನಾಳೆ ದೇವೇಂದ್ರ ಫಡ್ನವೀಸ್ ಪಟ್ಟಾಭಿಷೇಕ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಯುತಿ ಸರ್ಕಾರ ಗೆದ್ದು ಬೀಗಿತ್ತು. ಫಲಿತಾಂಶ ಬಂದು 13 ದಿನವಾದರೂ ಸಿಎಂ ಆಯ್ಕೆಯಾಗಿರಲಿಲ್ಲ. ಇದೀಗ ಶಾಸಕಾಂಗ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಹೆಸರು ಘೋಷಣೆ ಮಾಡಲಾಗಿದೆ. ಶಾಸಕಾಂಗ ಸಭೆಯಲ್ಲಿ ವೀಕ್ಷಕರಾಗಿದ್ದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ಕೋರ್ ಕಮಿಟಿ ಸದಸ್ಯರು ಭಾಗಿಯಾಗಿದ್ರು. ಎಲ್ಲರ ಒಮ್ಮತದ ಮೇರೆಗೆ ದೇವೇಂದ್ರ ಫಡ್ನವೀಸ್ರನ್ನ ಸಿಎಂ ಆಗಿ ಆಯ್ಕೆ ಮಾಡಲಾಯಿತು. ನಿರ್ಮಲಾ ಸೀತಾರಾಮನ್ ಹೂಗುಚ್ಛ ನೀಡಿ ಅಭಿನಂದಿಸಿದ್ರು. ಸಂಜೆ ಹೊತ್ತಿಗೆ ರಾಜಭವನಕ್ಕೆ ಮಹಾಯುತಿ ನಿಯೋಗ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದೆ. ನಾಳೆ ಸಂಜೆ 5 ಗಂಟೆಗೆ ಮುಂಬೈನ ಆಜಾದ್ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದ್ದು, ಪ್ರಧಾನಿ ಮೋದಿಗೆ ಅಧಿಕೃತವಾಗಿ ಆಹ್ವಾನಿಸಲಾಗಿದೆ. देशामध्ये विजयाची मालिका ही लोकसभेनंतर पुन्हा एकदा हरियाणापासून सुरू झाली आणि महाराष्ट्राने जे मॅन्डेट या ठिकाणी आपल्याला दिलेलं आहे, खरं म्हणजे महाराष्ट्राच्या जनतेला मी साष्टांग दंडवत घालतो. ನಾಳೆ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಸಿಎಂ ಆಗಿ ಶಿವಸೇನೆಯ ಏಕನಾಥ್ ಶಿಂದೆ, ಎನ್ಸಿಪಿಯ ಅಜಿತ್ ಪವಾರ್ ಪದಗ್ರಹಣ ನಡೆಯಲಿದೆ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ ಅಂತ ನೋಡೋದಾದ್ರೆ,
ಪಕ್ಷ ಬಿಜೆಪಿ ಸಚಿವ ಸ್ಥಾನ 21ರಿಂದ 22. ಪಕ್ಷ ಶಿವಸೇನೆ ಸಚಿವ ಸ್ಥಾನ 9. ಪಕ್ಷ ಎನ್ಸಿಪಿ ಸಚಿವ ಸ್ಥಾನ 8ರಿಂದ 9. ಕೇಸರಿ ಕಟ್ಟಾಳು ನಿಷ್ಠಾವಂತ ಫಡ್ನವೀಸ್ಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲಾಗಿದೆ. ಎಂಥ ಕಷ್ಟದ ಸಮಯದಲ್ಲೂ ಕುಗ್ಗದೆ ಪಕ್ಷ ಮುನ್ನಡೆಸಿದ ಫಡ್ನವೀಸ್ 2ನೇ ಬಾರಿ ಸಿಎಂ ಪಟ್ಟಕ್ಕೇರುತ್ತಿದ್ದಾರೆ. ಆರ್ಎಸ್ಎಸ್ ಕಟ್ಟಾಳು ಫಡ್ನವೀಸ್ 1999ರಲ್ಲಿ ಮೊದಲ ಬಾರಿ ಶಾಸಕರಾಗಿದ್ರು. 2014ರಿಂದ 19ರವರೆಗೆ ಮೊದಲ ಬಾರಿ ಸಿಎಂ ಆಗಿದ್ರು. 2013ರಿಂದ 2015ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. 2019ರ ಸೋಲು ಎದುರಿಸಿ ಪುಟಿದೆದ್ದಿದ್ರು ಫಡ್ನವೀಸ್. 2019ರಲ್ಲಿ ಶಿಂಧೆ ಸರ್ಕಾರದಲ್ಲಿ ಡಿಸಿಎಂ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2022ರಿಂದ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಎನ್ಸಿಪಿ ಕಾಂಗ್ರೆಸ್ನ ಹಗರಣ ಫಡ್ನವೀಸ್ ಬಯಲಿಗೆಳೆದಿದ್ರು. ಏನೇ ಆಗಲಿ 16 ಸವಾಲಿನ ನಡುವೆ ಮತ್ತೊಮ್ಮೆ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆಯಾಗಿದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಕಡೆಗೂ ಉತ್ತರ ಸಿಕ್ಕಿದೆ. ನಾಳೆಯೇ ದೇವೇಂದ್ರ ಫಡ್ನವೀಸ್ ಮತ್ತೊಮ್ಮೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಕೇಸರಿ ಕಲಿಗೆ ಮತ್ತೆ ಮಹಾ ಸಿಎಂ ಪಟ್ಟ. ನಾಳೆ ದೇವೇಂದ್ರ ಫಡ್ನವೀಸ್ ಪಟ್ಟಾಭಿಷೇಕ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಯುತಿ ಸರ್ಕಾರ ಗೆದ್ದು ಬೀಗಿತ್ತು. ಫಲಿತಾಂಶ ಬಂದು 13 ದಿನವಾದರೂ ಸಿಎಂ ಆಯ್ಕೆಯಾಗಿರಲಿಲ್ಲ. ಇದೀಗ ಶಾಸಕಾಂಗ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಹೆಸರು ಘೋಷಣೆ ಮಾಡಲಾಗಿದೆ. ಶಾಸಕಾಂಗ ಸಭೆಯಲ್ಲಿ ವೀಕ್ಷಕರಾಗಿದ್ದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ಕೋರ್ ಕಮಿಟಿ ಸದಸ್ಯರು ಭಾಗಿಯಾಗಿದ್ರು. ಎಲ್ಲರ ಒಮ್ಮತದ ಮೇರೆಗೆ ದೇವೇಂದ್ರ ಫಡ್ನವೀಸ್ರನ್ನ ಸಿಎಂ ಆಗಿ ಆಯ್ಕೆ ಮಾಡಲಾಯಿತು. ನಿರ್ಮಲಾ ಸೀತಾರಾಮನ್ ಹೂಗುಚ್ಛ ನೀಡಿ ಅಭಿನಂದಿಸಿದ್ರು. ಸಂಜೆ ಹೊತ್ತಿಗೆ ರಾಜಭವನಕ್ಕೆ ಮಹಾಯುತಿ ನಿಯೋಗ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದೆ. ನಾಳೆ ಸಂಜೆ 5 ಗಂಟೆಗೆ ಮುಂಬೈನ ಆಜಾದ್ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದ್ದು ಪ್ರಧಾನಿ ಮೋದಿಗೆ ಅಧಿಕೃತವಾಗಿ ಆಹ್ವಾನಿಸಲಾಗಿದೆ. देशामध्ये विजयाची मालिका ही लोकसभेनंतर पुन्हा एकदा हरियाणापासून सुरू झाली आणि महाराष्ट्राने जे मॅन्डेट या ठिकाणी आपल्याला दिलेलं आहे, खरं म्हणजे महाराष्ट्राच्या जनतेला मी साष्टांग दंडवत घालतो. ನಾಳೆ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಸಿಎಂ ಆಗಿ ಶಿವಸೇನೆಯ ಏಕನಾಥ್ ಶಿಂದೆ, ಎನ್ಸಿಪಿಯ ಅಜಿತ್ ಪವಾರ್ ಪದಗ್ರಹಣ ನಡೆಯಲಿದೆ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ ಅಂತ ನೋಡೋದಾದ್ರೆ, ಪಕ್ಷ ಬಿಜೆಪಿ ಸಚಿವ ಸ್ಥಾನ 21ರಿಂದ 22. ಪಕ್ಷ ಶಿವಸೇನೆ ಸಚಿವ ಸ್ಥಾನ 9. ಪಕ್ಷ ಎನ್ಸಿಪಿ ಸಚಿವ ಸ್ಥಾನ 8ರಿಂದ 9. ಕೇಸರಿ ಕಟ್ಟಾಳು ನಿಷ್ಠಾವಂತ ಫಡ್ನವೀಸ್ಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲಾಗಿದೆ. ಎಂಥ ಕಷ್ಟದ ಸಮಯದಲ್ಲೂ ಕುಗ್ಗದೆ ಪಕ್ಷ ಮುನ್ನಡೆಸಿದ ಫಡ್ನವೀಸ್ 2ನೇ ಬಾರಿ ಸಿಎಂ ಪಟ್ಟಕ್ಕೇರುತ್ತಿದ್ದಾರೆ. ಆರ್ಎಸ್ಎಸ್ ಕಟ್ಟಾಳು ಫಡ್ನವೀಸ್ 1999ರಲ್ಲಿ ಮೊದಲ ಬಾರಿ ಶಾಸಕರಾಗಿದ್ರು. 2014ರಿಂದ 19ರವರೆಗೆ ಮೊದಲ ಬಾರಿ ಸಿಎಂ ಆಗಿದ್ರು. 2013ರಿಂದ 2015ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. 2019ರ ಸೋಲು ಎದುರಿಸಿ ಪುಟಿದೆದ್ದಿದ್ರು ಫಡ್ನವೀಸ್. 2019ರಲ್ಲಿ ಶಿಂಧೆ ಸರ್ಕಾರದಲ್ಲಿ ಡಿಸಿಎಂ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2022ರಿಂದ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಎನ್ಸಿಪಿ ಕಾಂಗ್ರೆಸ್ನ ಹಗರಣ ಫಡ್ನವೀಸ್ ಬಯಲಿಗೆಳೆದಿದ್ರು. ಏನೇ ಆಗಲಿ 16 ಸವಾಲಿನ ನಡುವೆ ಮತ್ತೊಮ್ಮೆ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆಯಾಗಿದ್ದಾರೆ.